ಆತ್ಮೀಯ H16 ನ್ಯೂಸ್ ಅರ್ಧ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸ್ವಲ್ಪ ಕ್ರಿಕೆಟ್ ಬಗ್ಗೆ, ಅದರಲ್ಲೂ 2020 ವರ್ಲ್ಡ್ ಕಪ್ ನಡೀತಾ ಇದೆ. ವಿಶೇಷವಾಗಿ ಮಾಡಲಿಲ್ಲ ನಾವು ವರ್ಕನ್ನು, ಅದು ತಮ್ಮೊಂದಿಗೆ ಹಂಚಿಕೊಂಡಿಲ್ಲ. ಇವತ್ತು ಒಂದಿಷ್ಟು, ಯಾಕಂದರೆ ಪಾಕಿಸ್ತಾನ ವಿರುದ್ಧ ಗೆಲುವು 61 ರನ್ಗಳದ್ದು ಸಣ್ಣದಲ್ಲ, ದೊಡ್ಡ ಗೆಲುವು. ಅದಕ್ಕೆ ನಮ್ಮ ಭಾರತ ಟೀಮ್ಗೆ ಧನ್ಯವಾದ ಹೇಳಲೇಬೇಕಾಗಿದೆ. ಯಾಕಂದರೆ ವಿಶೇಷವಾಗಿ ಹಳೆಯ ಇತಿಹಾಸ ತೆಗೆದು ನೋಡಿದಾಗ ಪಾಕಿಸ್ತಾನ ಎದುರು ಸೋತದ್ದೇ ಹೆಚ್ಚು. ಈಗ ಇತ್ತೀಚಿನ ದಿನಗಳೆಲ್ಲ ಭಾರತ ವಿರುದ್ಧ ಪಾಕಿಸ್ತಾನ ಗೆದ್ದಿದ್ದೇ ಕಡಿಮೆ. ಇದು ಒಂದು ಹೊಸ ಪರಂಪರೆ ಸ್ಟಾರ್ಟ್ ಆಗ್ಯದ. ಇವತ್ತಿನ ಯುವಕರು, ಇದು ಹಿಂದಿನ ತಲೆಮಾರಿನವರು ಭಾಳಷ್ಟು ಸ್ಪರ್ಧೆಯನ್ನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅದರಲ್ಲೂ ಎಲ್ಲ ಪರಿವರ್ತನೆಗೆ ಕಾರಣ IPL. ಅದಕ್ಕೆ ನಾವು ಕ್ರೆಡಿಟ್ ಕೊಡಲೇಬೇಕು. ಅದರಿಂದಾಗಿ ಭಾಳಷ್ಟು ಆಟದಲ್ಲಿ ಪರಿವರ್ತನೆ ಆದವು, ಹೊಸ ಹೊಸ ಆಟಗಾರರು ಬಂದರು. ಜೊತೆಗೆ 2020 ಆಗಿರ್ಬೋದು, ಒನ್ ಡೇದಲ್ಲೂ ಸಹ ಸಾಕಷ್ಟು ಪರಿವರ್ತನೆ ಆದವು. ಮತ್ತು ಈವನ್ ಟೆಸ್ಟದಲ್ಲೂ ಸಹ ಸಾಕಷ್ಟು ಪರಿವರ್ತನೆ ಆದವು. ನೋಡ್ರಿ, ಇವತ್ತು ಅದು ಸ್ಪಿನ್ ಪಿಚ್, ಅಲ್ಲೇ ಸ್ಪಿನ್ ಪಿಚ್ದಲ್ಲಿ ಎತ್ತಿ ಆಡೋದು, ಗ್ರೌಂಡು ಭಾಳ ದೊಡ್ಡದ. ಈ ನಮ್ಮ ಕೊಲಂಬೋದ ಗ್ರೌಂಡು ನಮ್ಮ ಶ್ರೀಲಂಕಾದಲ್ಲೇ, ಅಂಥ ದೊಡ್ಡ ಗ್ರೌಂಡ್ದಲ್ಲೇ ಸಿಕ್ಸರ್ಗಳನ್ನು ನಿರಾಯಾಸವಾಗಿ ಹೊಡಿತಾ ಇದ್ದರು. 3 ಸಿಕ್ಸರ್ ಹೊಡೆದ್ರು ನಮ್ಮ ಇಶಾನ್ ಕಿಶನ್. ಇನ್ನೂ ಅನೇಕರು ಸೂರ್ಯನ ಮಾಡಿದ್ದಾರೆ, ಮತ್ತು ಉಳಿದಾರೆ ಬಾಲರ್ ಚೆನ್ನಾಗಿ ಬಾಲ್ ಮಾಡಿದ್ದಾರೆ. ಅದರಲ್ಲೂ 2 ಮಾತಿಲ್ಲ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ಸ್ಪಿನ್ ಪಿಚ್ ಮೇಲೆ 175 ವಿಕೆಟ್ ಮಾಡೋದು ಸಣ್ಣ ಸಾಧನೆ ಅಲ್ಲ. ಆಗ ಅದನ್ನು ಮಾಡಿದಾಗ ಭಾಳಷ್ಟು ಜನರಿಗೆ ಫಿಕ್ಸ್ ಆಗಿತ್ತು ಈ ಪಂದ್ಯ ಭಾರತಕ್ಕಂತೇಳಿ. ಇವತ್ತು ಭಾರತ ಗೆದ್ದದ. ಮತ್ತು ಅದೇ ಕಾಲಕ್ಕೆ ಸೂಪರ್ 8 ಟೀಮ್ಗಳು ಸೂಪರಾಗಿ ಬರ್ತಾವೆ. ಅದ್ರಲ್ಲಿ ಮೊದಲದ್ದು ಪಾಕಿಸ್ತಾನ ಗೆದ್ದ, ನಮ್ಮ ಭಾರತ ಎಂಟ್ರಿ ಆದರೆ ಇನ್ನೊಂದು ವೆಸ್ಟ್ ಇಂಡೀಸ್ ಅದು ಎಂಟ್ರಿ ಆಗ್ಯದ. 8 ಸೂಪರ್ 8 ಅಲ್ಲಿ ಮತ್ತೆ ಕದನ ಶುರುವಾಗ್ತದೆ. ಮತ್ತೆ ಬೇರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿವರೆಗೆ ಒಂದು ಪಾಕಿಸ್ತಾನ ಜೊತೆಗೆ ಒಂದು ಸಾಂಪ್ರದಾಯಿಕವಾಗಿ ನಾವು ವಿರೋಧಿಗಳು ಇಲ್ಲ. ಈ ಒಂದು ಕ್ರಿಕೆಟ್ ಮತ್ತು ಹಾಕಿಯಲ್ಲೂ ಸಹಿತ ಪರಸ್ಪರ ವಿರೋಧಿಗಳು. ಅಲ್ಲಿಯೂ ಸಹಿತ ಹಾಕಿಯಲ್ಲಿ ಇತ್ತೀಚೆಗೆ ಒಳ್ಳೆಯ ಡೆವಲಪ್ಮೆಂಟ್ ಅದ. ಬಟ್ ಕ್ರಿಕೆಟ್ನಲ್ಲಿ ಆದಷ್ಟು ಡೆವಲಪ್ಮೆಂಟು ಇಲ್ಲ ಆಗಿಲ್ಲ. ಅದರಲ್ಲೂ ಸೂರ್ಯ ಅನ್ನುವಂಥ ಈ ನಮ್ಮ ಸೂರ್ಯಕುಮಾರ್ ಯಾದವ್ ಭಾಳ ಧಮಾಕ ಬ್ಯಾಟ್ಸ್ಮನ್. ಅದೇ ಕಾಲಕ್ಕೆ ಹಿಂದೆ ಆಗಿ ಹೋದಂಥ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಅವರ ನಂತರ ಬಂದಂಥ ಮಹಾನ್ ಹುರಿಗಳು ವಿರಾಟ್ ಕೊಹ್ಲಿ ಅವರು, ಜೊತೆಗೆ ನಮ್ಮ ರಾಹುಲ್ ಅವರು, ನಮ್ಮ ಏನಪ್ಪ ಅಂದರೆ ವಿಶೇಷವಾಗಿ ಇವರೆಲ್ಲರೂ ತಮ್ಮ ಶಕ್ತಿಯನ್ನು ತೋರಿಸ್ತವ್ರನ್ನ. ಆ ಕಾಲದಿಂದ ಇವತ್ತಂತೂ ಇನ್ನೂ ಹೆಚ್ಚಾಗಿದೆ. ಇಶಾನ್ ಕಿಶನ್ ಆಗಿರ್ಬೋದು, ಇನ್ನುಳಿದವರು ಆಟಗಾರ ಸಾಕಷ್ಟು ಆಡ್ತಾ ಇದ್ದಾರೆ, ತಮ್ಮ ಪ್ರಗತಿ ತೋರಿಸ್ತಾ ಇದ್ದಾರೆ. ಮತ್ತು ವಿಕೆಟು ಭಾಳ ಚೆನ್ನಾಗಿ, ಸ್ಪಿನ್ನರ್ ಭಾಳ ಇಂಪ್ರೂವ್ ಆಗಿದ್ದಾರೆ ನಮ್ಮಲ್ಲಿ ಅನ್ನುವಂಥದ್ದು. ಕುಲ್ದೀಪ್ ಸಿಂಗ್ ಯಾದವ್ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು. ಮತ್ತು ಬೂಮ್ರಾ ಭೂಮ್ ಯಾವಾಗಲೂ ಫಾಸ್ಟ್ ಬಾಲಿಂಗ್ ಒಳಗೆ ಉಳಿದವರು ಅವ್ರು ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಆ ದಿಶೆಯಲ್ಲೇ ಇವು ಗೆಲುವಿಗೆ ಎಲ್ಲ ಸಂಘಟಿತ ಹೋರಾಟಕ್ಕೆ ಕಾರಣ. ಆದರೂ ಪಂದ್ಯದ ಕೊನೆಯಲ್ಲಿ ಏನೋ ಒಂದಿಷ್ಟು ತಿಕ್ಕಾಟ ಆಯಿತು, ಸುದ್ದಿಗಳು ಬಂದು ಅವ್ರವ್ರು ಏನೋ ಒಬ್ರಿಗೊಬ್ಬರು ಟೀಕೆ ಮಾಡಿದ್ರು, ಏನೋ ಗೊತ್ತಿಲ್ಲ. ನಮ್ಮ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಸೂರ್ಯಕುಮಾರ್ ಅವರಾಗಿರ್ಬೋದು, ಇಶಾನ್ ಅವರಾಗಿರ್ಬೋದು, ಏನು ತಿಕ್ಕಾಡಿದ್ರು ಅಂತ ಏನೋ ನ್ಯೂಸ್ಗಳು ಬರ್ತಾ ಇದ್ದಾವೆ. ಅಂದ್ರೆ ನಮ್ಮ ಟೀಮ್ನಲ್ಲಿ ಒಗ್ಗಟ್ಟು ಕಡಿಮೆ ಅದ ಏನೋ ಅಂತ ಅನ್ನಿಸ್ತಾ ಇದೆ. ಇದನ್ನು ನೋಡಿದಾಗ ಇದಾಗಬಾರ್ದು ಟೀಮ್ಗೆ. ಯಾಕಪ್ಪ ಅಂದ್ರೆ ಈ ಹಿಂದೆ ಒಗ್ಗಟ್ಟಿಲ್ಲದಕ್ಕಾಗಿನ ಅನೇಕ ಪಂದ್ಯಗಳನ್ನು ಸಚಿನ್ ಅವ್ರ ಕಾಲದಲ್ಲಿ ಸೋತಿದ್ರು. ಸಚಿನ್ ತೆಂಡೂಲ್ಕರ್ಗೆ ಮತ್ತು ಅವತ್ತಿನ ಗಂಗೂಲಿ ಅವ್ರಿಗೆ. ಅದೇ ಕಾಲಕ್ಕೆ ಇನ್ನೊಬ್ಬರು ಇದ್ದರು, ಅವರು ಹೆಸರು ನೆನಪಾಗ್ತಾರೆ ನಿಮಗೆ. ಈ ಒಂದು 3 ಜನ ಮತ್ತು ನಮ್ಮ ಅಜರುದ್ದೀನ್ ಅವ್ರ ಕಾಲದಲ್ಲೇ ಅವ್ರ ನನಗಿನ ತಿಕ್ಕಾಡಿದ ಮ್ಯಾಚ್ನಲ್ಲಿ ಇದ್ದೇ ಇರ್ತದೆ. ಆಯಾ ಕಾಲದಲ್ಲಿ ಇದು ಯಾಕೋ ಈ ಸಲ ಹೆಚ್ಚು ಮೈದಾನದಲ್ಲಿ ಕಂಡು ಬಂತು ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಈ ಎಲ್ಲ ದಿಶೆಯಲ್ಲೇ ಅದೇನೂ ಇರಲಿ, ಇದು ಒಗ್ಗಟ್ಟಂತೆ ಮೊದಲು ಆಗಲೇಬೇಕಾದ. ಎಲ್ಲಿದ ಬರಲಿಕ್ಕೆ ಭಾರತೀಯ ಅನ್ನುವಂಥ ಭಾವ ಪ್ರತಿಯೊಬ್ಬರು ಇರಬೇಕು. ಮತ್ತು ಹೋರಾಟದಲ್ಲಿ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಹಾಗೇ ಆಗ್ತಿರ್ತದೆ. ಯಾಕಂದರೆ ಆಟದಲ್ಲಿ ಸೋಲ ಗೆಲುವ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವೆ. ಅದಕ್ಕಾಗಿ ತಿಕ್ಕಾಡೋಕ್ಕಿಂತ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಹೋದ್ರೆ ಇನ್ನೂ ಹೆಚ್ಚಿನ ಪ್ರತಿಫಲ ಬರ್ಬೋದು, ಇಲ್ಲಂತಲ್ಲ. ಮತ್ತು ಇನ್ನು ಪಾಕಿಸ್ತಾನ ಅಂತ ಅದು ಅಲ್ಲಿಯೂ ಸಹಿತ ಇನ್ನು ತಿಕ್ಕಾಟಗಳಿದ್ದಾವೆ, ಸುದ್ದಿಗಳಿದ್ದಾವೆ. ಇನ್ನೂ ಇರಲಿ, ಭಾರತದ ವಿರುದ್ಧ ಬಂದಾಗ ಅವರೆಲ್ಲ ಒಗ್ಗಟ್ಟಿನಿಂದ ಹೋರಾಡ್ತಾರೆ ಅನ್ನೋದು ಒಂದು ಮೂಲತಃ ಒಂದು ಪ್ರತೀತಿ ಆಗುತ್ತಲ್ಲ. ಒಂದು ಅವ್ರು ಭಾರತ ವಿರುದ್ಧ ಅಂದರೆ ಎಲ್ಲ ತಮ್ಮ ವೈಮನಸ್ಸನ್ನು ಬಿಟ್ಟು
ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾರಂತಿತ್ತು. ಬಟ್ ಈಗ ಯಾಕೋ ಏನು ಇದು ಸಲ ಅವ್ರು ಸೋತರು. ಮತ್ತು ಅದು ವಿಶೇಷವಾಗಿ ಈ ಕಳೆದ ಏನಪ್ಪ ಅಂತಂದ್ರೆ ಪಂದ್ಯದಲ್ಲಿ ನಿನ್ನೆ ಪಂದ್ಯದಲ್ಲೇ 18 ಓವರ್ಗಳನ್ನು ಬರೀ ಸ್ಪಿನ್ನರ್ಗಳು ಮಾಡಿದ್ದಾರೆ. ಇದರರ್ಥ ಪಿಚ್ ಯಾವ ರೀತಿ ಅದನ್ನು ತಿಳ್ಕೊಬೇಕಾಗಿದೆ. ಜೊತೆಗೆ 8ನೇ ಸಲ ನಮ್ಮ ಏನಪ್ಪ ಕ್ರಿಕೆಟ್ ಇತಿಹಾಸದಲ್ಲೇ ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸಿದಂತೆ 8ನೇ ಸಲ. ಮತ್ತು ಅದೇ ಕಾಲಕ್ಕೆ 6 ಸಲ 2022 ಇಲ್ಲಿವರೆಗೆ 6 ಸಲ ಗೆದ್ದದ ನಿರಂತರವಾಗಿ. ಆದರೆ ಒಟ್ಟಾರೆಯಲ್ಲಿ ಹೇಳೋ ಉದ್ದೇಶ ಒಂದು ಏನಪ್ಪ ಅಂದ್ರೆ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಸಾಕಷ್ಟು ಅದ. ಇನ್ನು ಅದನ್ನು ಕಾಯ್ಕೊಂಡು ಹೋಗ್ಬೇಕಾಗಿದ್ದು, ಒಗ್ಗಟ್ಟಿನಿಂದ ಬೆಳೆಸ್ಕೊಂಡು ಹೋಗ್ಬೇಕಾಗಿದ್ದು ಎಲ್ಲ ಆಟಗಾರರ ಕರ್ತವ್ಯ. ಇದನ್ನು ಎಲ್ಲರೂ ನೆನಪಿಟ್ಟು ಹೋಗ್ಬೇಕಾಗ್ಯದ. ಇದಕ್ಕಿಂತ ಹೆಚ್ಚಾಗಿ ಈ ಸಲ ಟೀಮ್ನಲ್ಲಿ ಸಾಕಷ್ಟು ದೇಶಗಳು ಬಂದಿದ್ದಾವೆ. 20 ದೇಶಗಳು ಕೂಡಿದ್ದಾವೆ ಇದರಲ್ಲಿ ಮಧ್ಯೆ ಭಾರತ ಗೊತ್ತದ ನಿಮಗೆ. ಅಮೇರಿಕಾ, ಪಾಕಿಸ್ತಾನ, ನೆದರ್ಲ್ಯಾಂಡ್, ನಮೀಬಿಯಾ ಇದು ಎ ಗುಂಪಿನಲ್ಲಿದ್ದರೆ, ಬಿ ಗುಂಪಿನಲ್ಲೇ ಶ್ರೀಲಂಕಾ, ಜಿಂಬಾಬ್ವೆ, ಆಸ್ಟ್ರೇಲಿಯಾ, ಆದ್ರೆ ಐರ್ಲೆಂಡು, ಒಮಾನ್ ಬಂದವ. ಮತ್ತು ನಂತರದ ಸಿ ಗ್ರೂಪ್ನಲ್ಲೇ ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ಇಟ್ಲಿ, ನೇಪಾಳಗಳು ಇದ್ದಾವೆ. ಇನ್ನು ಡಿ ಗ್ರೂಪ್ನಲ್ಲೇ ದಕ್ಷಿಣ ಆಫ್ರಿಕಾ, ನ್ಯೂಜಿಲ್ಯಾಂಡ್, UAE, ಅಫ್ಘಾನಿಸ್ತಾನ, ಕೆನಡಾ, ಹಿಂಗೆ 4 ಗುಂಪುಗಳು ಮಾಡಿ 20 ದೇಶಗಳಲ್ಲಿ ಭಾಗಿಯಾಗಿದ್ದಾವೆ. ಇದರಿಂದ ಸಹಜವಾಗಿ ಕ್ರಿಕೆಟ್ ವಿಶ್ವವ್ಯಾಪಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮೊದಲು ಹೇಳಿತ್ತು ಒಂದು 4-6 ದೇಶಗಳು, ಒಂದು 8 ದೇಶಗಳು ಮ್ಯಾಕ್ಸಿಮಮ್ ಒಳ್ಳೆ ಅವರು ಆಡ್ತಾಯಿದ್ರು. ಯಾವುದೋ ವಿಶ್ವಕಪ್ ಆಗಿಬಿಡುತ್ತದೆ. ಆದರೆ 8 ದೇಶಗಳ ಮಧ್ಯದ ವಿಶ್ವಕಪ್ ಅನ್ನಿಸ್ತದೆ ವಿನಃ ಇಡೀ ವಿಶ್ವದ ಎಲ್ಲ ದೇಶಗಳದ್ದು ಅಲ್ಲ ಅಂತೇಳಿ. ಅಂದರೆ ಇದರರ್ಥ ನಿರಂತರವಾಗಿ ನಿಧಾನಕ್ಕೆ ಇದು ವಿಶ್ವವ್ಯಾಪಿ ಆಗ್ತಾ ಇರೋದು. ಅದು 2020 ಆದಮೇಲೆ ಇನ್ನೂ ಹೆಚ್ಚಾಗಿದೆ ಅಂತ ಹೇಳಬೇಕಾಗಿದೆ. ಅದಕ್ಕೆ ಮೇಲಿನಲ್ಲಿ ಮಾತನ್ನು ನೆನಪಿಸ್ಬೇಕಾಗಿದೆ. ಇವತ್ತು ಇದರ 10-10 ಆಗಿ 2 ಗುಂಪು ಮಾಡಿದರೆ ಹೇಗೆ ಇನ್ನೂ ಹೆಚ್ಚಾಗ್ಬೋದಾ ಪ್ರಚಾರ ಅನ್ನುವಂಥದ್ದು. ಯಾಕೆಂದ್ರೆ ಈ ಒಂದು 2 ಗುಂಪುಗಳು ಮಾಡಿದರೆ ಅವ್ರಿಗೂ 10 ಓವರ್, ಇವ್ರಿಗೆ 10 ಓವರ್ ಆಡಿ ಮತ್ತು 10 ಮಾಡಿದರೆ ಇನ್ನೂ ಸ್ಕೋರ್ ಹೆಚ್ಚಾಗುವಂಥದ್ದು, ಮತ್ತು ಬ್ಯಾಟ್ಸ್ಮನ್ಗಳು ಬಾಲರ್ಗಳು ಇನ್ನಷ್ಟು ಪ್ರಖರವಾಗುವಂಥದ್ದು, ಫೀಲ್ಡಿಂಗ್ ಹೆಚ್ಚಾಗುವಂಥದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಜನರಿಗೂ ಹೋಗಿ ಮುಟ್ಟುವಂಥ ಈ ಕಲೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಅಂದ್ರೆ ನಮ್ಮ ವಿಶೇಷವಾಗಿ ನಮ್ಮಲ್ಲೇನೋ ನಾವು 5 ದಿವಸ ಕೊಡ್ಲಿಕ್ಕೆ ತಯಾರಿದ್ದೀವಿ. ಭಾರತ ಆಯ್ತು, ಶ್ರೀಲಂಕಾ ಆಯ್ತು, ಪಾಕಿಸ್ತಾನ ಆಯ್ತು, ಅಥವಾ ಈಗ ನೇಪಾಳ ಆಗಿರ್ಬೋದು, ಇನ್ನೂರು ದೇಶಗಳು ಆರಂಭದಲ್ಲೇನೋ ಬ್ರಿಟಿಷರು ಇಡೀ ಜಗತ್ತನ್ನು ಗೆಲ್ತಾ ಇದ್ರು. ಹೀಗಾಗಿ ಅವ್ರು ಆರಾಮಿತ್ತು, ಈಗ ದುಡ್ಡು ಬರ್ತಾಯಿತ್ತು, ಏನೋ ಆಗ್ತಿತ್ತು. ಹೀಗಾಗಿ ಅವ್ರದ್ದಿಂತವ್ರು 5 ದಿನ ಆಟ ಆಡೋದಕ್ಕೆ ಕಡಿತಾಯಿದ್ರು. ಆದರೆ ಅದ ನಂತರದಲ್ಲಿ ಸಮಯ ಬಂದಾಗ 5 ದಿನ ನಿಲ್ಲುವುದು, ಪ್ರೇಕ್ಷಕರು ಕೂಡೋದು ಕಷ್ಟ ಆಗಿ ಹೆಚ್ಚಿದ ತಕ್ಷಣ ಅದು 1 ಡೇಗೆ ಬಂದರು. ಪ್ರಯೋಗ ನೋಡೋಣ ಅಂತೇಳಿ 73 ನಂತರ ಕಾಣ್ತದೆ. ಅದರ ನಂತರದಲ್ಲೇ ಈ 1 ಡೇ ಜೋರ್ದಾರ್ ಬೆಳೀತು. ಈಗ 2020 ಜೋರು ಬೆಳೀತಾ ಇದೆ. ಅಂದ್ರೆ ಜನರಿಗೆ ಹೆಚ್ಚು ಹತ್ತಿರ ಹೋಗ್ಲಿಕ್ಕೆ. ಮತ್ತು ಜನಕ್ಕೂ ಟೈಮ್ ಇಲ್ಲ, ಸಡನ್ನಾಗಿ ಮುಗಿಬೇಕಪ್ಪ. ಈಗ ಹಂಗೆ ಫುಟ್ಬಾಲ್ 90 ನಿಮಿಷ ಮುಗಿತಿತ್ತಲ್ಲ, ಹಾಗೆ ಮುಗಿಬೇಕು ಅನ್ನೋಂಥದ್ದು ಬಯಸ್ತಾ ಇದ್ದಾರೆ. ಈ ದಿಸೆಯಲ್ಲೇ ನಮ್ಮ ಕ್ರಿಕೆಟಿಗೆ ಹೊಸ ಆಯಾಮನ ಕೊಡಬೇಕಾಗಿದೆ. ಆ ದಿಸೆಯಲ್ಲಿ ನಮ್ಮ ಕ್ರಿಕೆಟಿಗರು ಸಹಿತ ಒಳ್ಳೆಯ ಆಟಗಳನ್ನು ಮತ್ತು ತಮ್ಮ ಸಮರ್ಪಣೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಜೊತೆಗೆ ಈ IPL ಬಂದಾಗಿಂದಂತೂ ಹಣದ ಕೊರತೆ ಇಲ್ದಂಗೆ ಇದೆ ನಮ್ಮ ಆಟಗಾರರಿಗೆ. ಅದರಲ್ಲೂ ಬಡ ಕುಟುಂಬದಿಂದ, ಪೆದ್ದ ಕುಟುಂಬದಿಂದ, ಮಧ್ಯಮ ವರ್ಗದಿಂದ ಬರುವಂಥ ಮಕ್ಕಳು ಅವ್ರಿಗೆ ಮೊದಲು ಅವಕಾಶನೇ ಇರ್ತಿರಲಿಲ್ಲ. ಇವತ್ತು ಅನೇಕ ತಂಡಗಳು ಇರೋದ್ರಿಂದ ಅದರಲ್ಲಿ ಅಲ್ಲಲ್ಲೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಹಾರ್ಡ್ ವರ್ಕರ್ ಮಾಡೋರಿಗೆ ಒಂದು ಅವಕಾಶಕ್ಕೆ ಇವತ್ತು ಕ್ರಿಕೆಟ್ ಅನ್ನುವಂಥದ್ದು ಎಲ್ಲರ ಆಟಪ ಇದು. ಇದರಲ್ಲಿ ಎಲ್ಲರೂ ಭಾಗಿಯಾಗ್ಬೋದು ಅನ್ನುವಂಥದ್ದು. ಮತ್ತು ಒಳ್ಳೆಯ ಆಟಗಾರರಿಗೆ ದುಡ್ಡು ಸಂಗ್ರಹ ಆಗೋದ್ರಿಂದಾಗಿ, ದುಡ್ಡು ಬರೋದ್ರಿಂದಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನೋಸ್ಥಿತಿ ಬೆಳೆದ್ರಿಂದಾಗೆ ಇವತ್ತು ಈ ನಮ್ಮ ಭಾರತ ಕ್ರಿಕೆಟ್ಗಾಗಿರ್ಬೋದು, ಇನ್ನುಳಿದ ದೇಶದ ಕ್ರಿಕೆಟ್ ಆಗಿರ್ಬೋದು ಹೊಸ ಆಯಾಮ ಬಂದದ ಅನ್ನೋದು ಅಷ್ಟು ಸತ್ಯದ. ಅದಿನಾಗಲಿ ಈ ಸಲ 20 ರಾಷ್ಟ್ರಗಳು ಭಾಗವಹಿಸ್ತಾ ಇದ್ದಾವೆ. ಅದರಲ್ಲಿ ಅವರು ಎಷ್ಟು ಮಟ್ಟಿಗೆ ಪ್ರಗತಿ ಸಾಧಿಸಿದಾರೆ ಮಾಡಿದ ನಂತರ ಅಟ್ಲೀಸ್ಟ್ ಆಸಕ್ತಿ ಹುಟ್ಟಿದಲ್ಲ ಅಲ್ಲೇ ಅನ್ನುವಂಥದ್ದು. ಆ ದಿಶೆಯಲ್ಲೇ ಈ ಒಂದು 2020 ಮಾಡಿದಂಥ ಒಂದು ರೂಪ ತಯಾರು ಮಾಡಿದಂಥವ್ರಿಗೆ ಧನ್ಯವಾದ ಹೇಳಬೇಕಾಗಿದೆ. ಜೊತೆಗೆ ನಮ್ಮ ಆಟಗಾರರು ಇದು ಸ್ಪಂದಿಸ್ತಾ ಇದ್ದಾರೆ. IPL ಸಹಿತ ಅದಾಗಿದೆ. ಆದರೆ ಇದರಲ್ಲಿ ಒಂದು ದೋಷವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬೆಟ್ಟಿಂಗ್ ಏನದ ಒಂದು ದೊಡ್ಡ ಸಮುದಾಯವನ್ನು ದಾರಿ ತಪ್ಪಿಸ್ತಾ ಇದೆ, ಜೂಸ್ ಅನ್ನುವಂಥದ್ದು. ಇಂಥವೆಲ್ಲ ದೂರ ಆದ್ರೆ ಆಟಕ್ಕೆ ಇನ್ನಷ್ಟು ಮೆರಗು ಬರ್ಬೋದೇನೋ ಅಲ್ವಾ ಅಂತ ಹೇಳ್ತಾ. ಯಾಕಂದರೆ ಒಂದು ಆಟ ನಮ್ಮ ದೈಹಿಕವಾಗಿ ಬೆಳೆಸಬೇಕು, ಮಾನಸಿಕವಾಗಿ ಬೆಳೆಸಬೇಕು, ದೇಶದ ಅಭಿವೃದ್ಧಿಗೆ ಆಧಾರ ಆಗಬೇಕು. ಅದ್ರ ಜೊತೆ ಇಂಥ ಒಂದು ದುಶ್ಚರಗಳಿಗೆ ಕಾರಣ ಆಗಬಾರ್ದು ಅನ್ನೋ ಸಹಿತ ಅಷ್ಟೇ ಮುಖ್ಯದ ಇಲ್ಲ. ಯಾಕಂದ್ರೆ ಬೆಟ್ಟಿಂಗ್ ಇವತ್ತು ಒಂದು ರೋಗಾಗಿ ಬೆಳೀಲಿಕ್ಕತ್ತದ, ಜೂಸು ರೋಗಾಗಿ ಬೆಳೀಲಿಕ್ಕತ್ತದ. ಆ ರೋಗಗಳನ್ನ ಕಿತ್ತಾಕೋದಕ್ಕೂ ಏನಾದರೂ ಉಪಾಯ ಮಾಡಿದ್ರೆ ಭಾಳ ಉತ್ತಮ. ಯಾಕಂದ್ರೆ ನ್ಯಾಚುರಲ್ ಆಟ ಎಲ್ಲರಿಗೂ ಖುಷಿ ಕೊಡುವಂಥದ್ದು ಅಂತ ಹೇಳ್ತಾ 20 ರಾಷ್ಟ್ರಗಳಿಗೆ ಮತ್ತೊಮ್ಮೆ ನಾವು ವೆಲ್ಕಮ್ ಮಾಡಿ, ಈಗಾಗಲೇ ಆಗ್ಯದ ವೆಲ್ಕಮ್ ಮಾಡಿ ಅದರಲ್ಲೂ ಭಾರತ ತನ್ನ ಶಕ್ತಿ ಪ್ರದರ್ಶನ ಮಾಡಲಿಕ್ಕತ್ತಿದ್ದು ಅದು ಪಾಕಿಸ್ತಾನ ಪ್ರತಿಸರಿಸಿದೆ. ಮುಂದೆಲ್ಲ ನೋಡೋಣ ಏನಾಗ್ತವೆ ಅಂತೇಳಿ.
ಆಲ್ರೆಡಿ ಶ್ರೀಲಂಕಾ ಮತ್ತು ವರ್ಸಸ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಒಂದೇನೋ ಸೋತದ ಕಾಣ್ತದೆ. ಅದಕ್ಕೆ ಎಷ್ಟು ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ. ವೆಸ್ಟ್ ಇಂಡೀಸ್ ಮಾತ್ರ ಟಾಪ್ 10ದಾಗ ಬಂದದ, ಟಾಪ್ 8ದಾಗ ಬಂದದ. ಇನ್ನು ಮೋಸ್ಟ್ಲಿ ದಕ್ಷಿಣ ಆಫ್ರಿಕಾ ಪುರುಷ ಸಾಹಿತ್ಯಗಳಿದ್ದಾವೆ. ಇನ್ನುಳಿದವ್ರು ಬರ್ತಾರೆ. 4 ಗ್ಯಾರಂಟಿ ಆಗ್ಯದ. ಈಗ ಇನ್ನೊಂದು 4 ಜನ ಕೂಡಿದಪ್ಪ ಅಂದ್ರೆ 4 ದೇಶಗಳು ಕೂಡಿದ್ರೆ ಸೂಪರ್ 8 ಅದ್ರಾಗ ಮತ್ತೇನಾಗ್ತದೆ ನೋಡೋಣ. ಅದರಲ್ಲಿ ಯಾರು ಗೆಲ್ತಾರೆ, ಸೆಮಿಫೈನಲ್ ಫೈನಲ್ ಏನಾಗ್ತದೆ ನೋಡೋಣ ಅಂತ ಹೇಳ್ತಾರೆ. ಒಟ್ಟಾರೆ ಇಶಾನ್ ಇವರ ಆಟ ನೆನಪಿಡುವಂಥದ್ದು ಈ ಗೆಲುವಿನಲ್ಲೇ, ಪಾಕಿಸ್ತಾನ ವಿರುದ್ಧದ ಗೆಲುವಿನಲ್ಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಚಿತ್ರಮಿದು ಸತ್ಯದ ಕೈಗೊಂಡು ವಂದನೆಗಳು.